ಇದು ವಿಚಿತ್ರವಾದ ಒಂದು ಜಾದು ಟೀಪಾಟ್. ಇದರ ವಿಶೇಷತೆ ಏನಂದ್ರೆ ಯಾರಿಗಾದ್ರೂ ನೋವು ಉಂಟಾದ್ರೆ ಈ ಟೀಪಾಟ್ನ ಒಳಗಿನಿಂದ ಹಣ ಆಚೆ ಬರ್ತಾ ಇರುತ್ತೆ. ಈ ಟೀಪಾಟ್ ಒಂದು ಕಪಲ್ನ ಕೈಗೆ ಸಿಗುತ್ತೆ. ಈ ಕಪಲ್ಗೆ ಟೀಪಾಟ್ ಸಿಕ್ಕ ಮೇಲೆ ಅವರ ಜೀವನದಲ್ಲಿ ಏನೇನು ನಡೀತು ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಮೂವಿಯ ಮೊದಲ ಸೀನ್ ನಲ್ಲಿ ಜಾನ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಜಾನ್ ತನ್ನ ಹೆಂಡತಿ ಎಲಿಸ್ನ ಜೊತೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾನೆ. ಜಾನ್ ಒಂದು ಸೇಲ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜಾನ್ನ ಮನೆಯ ಓನರ್ ಬಾಡಿಗೆ ಕೇಳ್ಕೊಂಡು ಜಾನ್ನ ಹೆಂಡತಿಗೆ ಪದೇ ಪದೇ ಟಾರ್ಚರ್ ಮಾಡ್ತಾನೆ ಇರ್ತಾನೆ. ಜಾನ್ನ ಬಾಸ್ ಕೂಡ ಅವನ ಕೆಲಸದ ಸಲುವಾಗಿ ಯಾವಾಗ್ಲೂ ಬೈತಾನೆ ಇರ್ತಾನೆ. ಜಾನ್ಗೆ ಸ್ಯಾಲರಿ ಕಡಿಮೆ ಇದ್ದಿದ್ರಿಂದ ಈಗ ಅವನ ಬಳಿ ಇದ್ದ ಸೇವಿಂಗ್ಸ್ ಕೂಡ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಎಲಿಸ್ ಕೂಡ ಹಲವಾರು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ತಿರ್ತಾಳೆ. ಆದ್ರೆ ಆಕೆಗೆ ಎಲ್ಲೂ ಕೆಲಸ ಸಿಗ್ತಿರೋದಿಲ್ಲ. ಈ ಬೇಜಾರಿಂದ ಆಚೆ ಬರೋದಕ್ಕೆ ಅಂತ ನೈಟ್ ಒಂದು ಪಾರ್ಟಿಗೆ ಹೋಗ್ತಾರೆ. ಇವರಿಬ್ಬರು ಹಾಕೊಂಡಿದ್ದ ಡ್ರೆಸ್ ಅನ್ನ ನೋಡಿ ಅವರನ್ನ ಯಾರು ಅಲ್ಲಿ ಮಾತಾಡ್ಸೋದೇ ಇಲ್ಲ. ಅದನ್ನ ನೋಟಿಸ್ ಮಾಡಿದ ಜಾನ್ನ ಫ್ರೆಂಡ್ ಬಂದು ಅವರನ್ನ ಮಾತಾಡಿಸ್ತಾನೆ. ಮಾರನೇ ದಿನ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ರೇಷನ್ ಕೂಡ ಇರೋದಿಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಆಚೆ ಹೊರಡ್ತಾರೆ. ಆದ್ರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಇವರ ಕಾರಿಗೆ ಒಂದು ಟ್ರಕ್ ನಿಂದ ಆಕ್ಸಿಡೆಂಟ್ ಆಗುತ್ತೆ. ಅದೃಷ್ಟ ಅನ್ನೋ ರೀತಿ ಇಬ್ಬರಿಗೂ ಯಾವುದೇ ರೀತಿಯ ಗಾಯಗಳಾಗೋದಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಪೊಲೀಸ್ ಬಂದು ಘಟನೆಯ ಬಗ್ಗೆ ಜಾನ್ನ ಬಳಿ ವಿಚಾರಣೆಯನ್ನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಎಲಿಸ್ನ ಗಮನ ಒಂದು ಹಳೆಯ ವಸ್ತುಗಳನ್ನ ಸೇಲ್ ಮಾಡ್ತಾ ಇದ್ದ ಒಂದು ಶಾಪ್ನ ಕಡೆ ಹೋಗುತ್ತೆ. ಆ ಶಾಪ್ನ ಓನರ್ ಒಬ್ಬ ಓಲ್ಡ್ ಲೇಡಿ ಆಗಿರ್ತಾಳೆ. ಆ ಓಲ್ಡ್ ಲೇಡಿ ಒಂದು ಸುಂದರವಾದ ಟೀ ಪಾಟ್ ಅನ್ನು ತಗೊಂಡು ಶಾಪ್ನ ಒಳಗಡೆ ಹೋಗೋದನ್ನ ನೋಡ್ತಾಳೆ. ಆ ಟೀ ಪಾಟ್ನ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗಿ ಎಲಿಸ್ ಆ ಟೀ ಶಾಪ್ನ ಒಳಗಡೆ ಹೋಗ್ತಾಳೆ. ಶಾಪ್ನ ಒಳಗೆ ಟೀ ಪಾಟ್ ಅನ್ನು ಹುಡುಕ್ತಾ ಇರ್ತಾಳೆ. ಆ ಟೀ ಪಾಟ್ ಕಂಡ ತಕ್ಷಣ ಅದನ್ನ ಕದ್ಕೊಂಡು ತನ್ನ ಮನೆಗೆ ತಗೊಂಡ್ ಬರ್ತಾಳೆ. ಎಲಿಸ್ಗೆ ಆ ಟೀ ಪಾಟ್ ಎಷ್ಟು ಇಷ್ಟ ಆಗಿರುತ್ತೆ ಅಂದ್ರೆ ಅವಳು ಎಲ್ಲೇ ಹೋದ್ರೂ ಅದನ್ನ ತನ್ನ ಜೊತೆಯಲ್ಲೇ ಕ್ಯಾರಿ ಮಾಡ್ತಾ ಇರ್ತಾಳೆ. ಹೀಗೆ ಒಂದ್ಸಾರಿ ಎಲಿಸ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇರುವಾಗ ಅವಳ ಕೈಗೆ ಚಿಕ್ಕ ಗಾಯವಾಗತ್ತೆ. ತಕ್ಷಣ ಪಕ್ಕದಲ್ಲೇ ಇದ್ದ ಟೀ ಪಾಟ್ ನಿಂದ ಶಬ್ದ ಕೇಳಿಸುತ್ತೆ. ಎಲಿಸ್ ಆ ಟೀ ಪಾಟ್ ನ ಮುಚ್ಚಳವನ್ನ ತೆಗೆದು ನೋಡಿದ್ರೆ ಅದರ ಒಳಗೆ ಹಣ ಇರೋದನ್ನ ನೋಡ್ತಾಳೆ. ಮತ್ತೆ ಬೇಕಂತ ಇನ್ನೊಂದ್ಸಾರಿ ಹರ್ಟ್ ಮಾಡ್ಕೊಳ್ತಾಳೆ. ಅದರಿಂದ ಮತ್ತೊಮ್ಮೆ ಟೀ ಪಾಟ್ ನಿಂದ ಹಣ ಬರುತ್ತೆ. ಈಗ ಎಲಿಸ್ಗೆ ನನಗ್ ನಾನು ಹರ್ಟ್ ಮಾಡ್ಕೊಂಡ್ರೆ ಈ ಟೀ ಪಾಟ್ ನ ಒಳಗಿನಿಂದ ಹಣ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ಕಡೆ ಜಾನ್ನ ಕೆಲಸ ಹೋಗುತ್ತೆ. ಅದರಿಂದ ಬೇಜಾರ್ ಮಾಡ್ಕೊಂಡು ಜಾನ್ ಮನೆಗ್ ಬರ್ತಾನೆ. ಆದ್ರೆ ಮನೆಯಲ್ಲಿ ಎಲ್ಲಾ ಸಾಮಾನುಗಳು ಎಲ್ಲಂದ್ರಲ್ಲಿ ಬಿದ್ದಿರೋದನ್ನ ನೋಡ್ತಾನೆ. ಜೊತೆಗೆ ಎಲಿಸ್ಗೂ ಕೂಡ ಗಾಯಗಳಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲಿಸ್ಗೆ ಎಚ್ಚರ ಆಗುತ್ತೆ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾಳೆ. ಜಾನ್ ಎಲಿಸ್ಗೆ ಇವತ್ತು ನನ್ನ ಬಾಸ್ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರು ಅಂತ ಹೇಳ್ತಾನೆ. ಅದನ್ನ ಕೇಳ್ತಿದ್ದಾಗೆ ಎಲಿಸ್ ಜಾನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಅದರಿಂದ ಆ ಟೀ ಪಾಟ್ ನಿಂದ ಸುಮಾರು ಹಣ ಸಿಗುತ್ತೆ. ನಂತರ ಜಾನ್ಗೂ ಟೀ ಪಾಟ್ ನ ಸೀಕ್ರೆಟ್ ಅನ್ನ ಹೇಳಿ ಅವನಿಗೆ ಮತ್ತೆ ಸರಿಯಾಗಿ ಬಾರಿಸ್ತಾಳೆ. ಜಾನ್ ಕೂಡ ಕಣ್ಣಾರೆ ಆ ಟೀ ಪಾಟ್ ನ ಒಳಗಿಂದ ಹಣ ಬರೋದನ್ನ ನೋಡ್ಲಿ ಅಂತ. ಹೀಗೆ ರಾತ್ರಿ ಆಗತ್ತೆ. ಆದ್ರೂ ಕೂಡ ಎಲಿಸ್ ತನಗ್ ತಾನು ಹರ್ಟ್ ಮಾಡ್ಕೊಳ್ತಾನೆ ಇರ್ತಾಳೆ. ಆದ್ರೆ ಜಾನ್ಗ್ ಮಾತ್ರ ಈ ರೀತಿ ಹಣ ಸಂಪಾದನೆ ಮಾಡೋದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೆ ಇದನ್ನ ಇಲ್ಲಿಗೆ ನಿಲ್ಸೋಣ ಅಂತ ಎಲಿಸ್ಗೆ ಹೇಳ್ತಾನೆ. ಆಗ ಎಲಿಸ್ ಇದ್ದೋಳು, ನಾನು ಎಷ್ಟು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದೆ, ನನಗೆ ಕೆಲಸ ಸಿಕ್ತಾ, ಕೊನೆಗೆ ನಿನ್ ಕೆಲಸ ಕೂಡ ಹೋಯ್ತು. ಆದ್ರೆ ಈ ಟೀ ಪಾಟ್ ನ ಮೂಲಕ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಆರಾಮಾಗಿ ಸಂಪಾದಿಸ್ಬೋದು. ಅದು ಕೂಡ ಏನು ಕೆಲಸ ಮಾಡದೆ ನಮ್ಮ ಕಷ್ಟಗಳನ್ನ ನೋಡಿನೇ ಆ ದೇವ್ರು ನಮಗೆ ಈ ಟೀ ಪಾಟ್ ಸಿಗೋ ರೀತಿ ಮಾಡಿದಾನೆ ಅಂತ ನಂಗೆ ಅನ್ಸುತ್ತೆ ಅಂತ ಹೇಳ್ತಾಳೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಎಲಿಸ್ಗೆ ಒಂದು ಲೆಟರ್ ನಲ್ಲಿ ಈ ರೀತಿ ನಾವಿಬ್ರು ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡು ಈ ಟೀ ಪಾಟ್ ನಿಂದ ಹಣವನ್ನ ಸಂಪಾದಿಸೋದು ನನಗೇನೋ ಸರಿ ಅನಿಸ್ತಾ ಇಲ್ಲ ಅಂತ ಬರ್ದಿಟ್ಟು ಆ ಟೀ ಪಾಟ್ ಅನ್ನು ತಗೊಂಡು ಅದೇ ಶಾಪ್ನ ಬಳಿ ಹೋಗ್ತಾನೆ. ಆದ್ರೆ ಆ ಶಾಪ್ ಕ್ಲೋಸ್ ಆಗಿರುತ್ತೆ. ನಂತರ ಅದನ್ನ ಸೇಲ್ ಮಾಡೋದಕ್ಕೆ ಅಂತ ಒಂದು ಎಕ್ಸಿಬಿಷನ್ಗೆ ತಗೊಂಡು ಹೋಗ್ತಾನೆ. ಟೀ ಪಾಟ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಿದ್ರಿಂದ ಅದನ್ನು ಕೂಡ ಲೈವ್ ಆಗಿ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಟೀ ಪಾಟ್ ಅನ್ನ ಟಿವಿಯಲ್ಲಿ ನೋಡ್ತಾ ಇದ್ದ ಒಬ್ಬ ಪ್ರೊಫೆಸರ್ ಇದರ ಬಗ್ಗೆ ತನಗೇನೋ ಗೊತ್ತಿದೆ ಅನ್ನೋ ರೀತಿ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡೋದನ್ನ ನಾವು ನೋಡ್ತೀವಿ. ಎಕ್ಸಿಬಿಷನ್ ನಲ್ಲಿ ಟೀ ಪಾಟ್ ನ ಬೆಲೆಯನ್ನ ತುಂಬಾ ಕಡಿಮೆಗೆ ಕೇಳ್ತಾರೆ. ಜಾನ್ಗೆ ಅದರ ಬೆಲೆ ಕಡಿಮೆ ಅನ್ಸಿ ಮತ್ತೆ ಅದನ್ನ ತಗೊಂಡು ಮನೆಗೆ ವಾಪಸ್ ಬರ್ತಾನೆ. ಜಾನ್ ಹಾಗೂ ಎಲಿಸ್ ಇಬ್ರು ಸೇರಿ ಈ ಟೀ ಪಾಟ್ ನಿಂದ $1 ಮಿಲಿಯನ್ ಹಣವನ್ನು ಪಡ್ಕೊಂಡು ನಂತರ ಅದನ್ನ ಬೇರೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ಅವರಿಬ್ರು ಹಣವನ್ನು ಗಳಿಸೋದಕ್ಕೋಸ್ಕರ ಅಂದ್ರೆ ತಮಗ್ ತಾವು ಹರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದು, ಹಲ್ ಕೀಳಿಸ್ಕೊಳ್ಳೋದು, ಹಾಗೆ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಹೀಗೆ ಇನ್ನೂ ಏನೇನೋ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೀ ಪಾಟ್ ನಿಂದ ಬಂದ ಹಣವನ್ನೆಲ್ಲ ಟಾಯ್ಲೆಟ್ ನಲ್ಲಿ ಬಚ್ಚಿಡ್ತಾ ಇರ್ತಾರೆ. ಒಂದಿನ ಇವ್ರ ಮನೆಗೆ ಸೂಟ್ ಹಾಕೊಂಡಿರೋ ಇಬ್ರು ಅಣ್ಣ ತಮ್ಮಂದ್ರು ಬರ್ತಾರೆ. ಮನೆಗೆ ಬಂದವರ ಜಾನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀನ್ ನಮ್ಮ ಅಜ್ಜಿ ಶಾಪ್ ಇಂದ ಕತ್ಕೊಂಡ್ ಬಂದಿರೋ ಟೀ ಪಾಟ್ ಇರ್ಲಿ ಅಂತ ಸರಿಯಾಗಿ ಹೊಡಿತಾರೆ. ನೀವು ಆ ಟೀ ಪಾಟ್ ನಿಂದ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಣವನ್ನ ಸಂಪಾದಿಸಿದ್ರಿ ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಎಲಿಸ್ ಜಾನ್ನ ಸೇವ್ ಮಾಡೋದಕ್ಕೆ ಅಂತ ಆ ಟೀ ಪಾಟ್ ಅನ್ನ ನಾವು ಆಲ್ರೆಡಿ ಸೇಲ್ ಮಾಡಿದ್ವಿ ಅಂತ ಸುಳ್ಳನ್ನ ಹೇಳ್ಬಿಡ್ತಾಳೆ. ಅದಕ್ಕೆ ಅವರು ಸರಿ ಆ ಟೀ ಪಾಟ್ ಅನ್ನ ಸೇಲ್ ಮಾಡಿರೋ ಹಣವನ್ನೇ ನಮಗೆ ಕೊಡಿ ಅಂತ ಅವ್ರು ಕೇಳ್ತಾರೆ. ಎಲಿಸ್ ಸ್ವಲ್ಪ ಹಣವನ್ನ ಕೊಟ್ಟು ಅವರನ್ನ ಮನೆಯಿಂದ ಆಚೆ ಕಳಿಸ್ತಾಳೆ. ಈಗ ಜಾನ್ ಹಾಗೂ ಎಲಿಸ್ ಆ ಟೀ ಪಾಟ್ ನ ಹಿಸ್ಟರಿಯನ್ನ ತಿಳ್ಕೊಳ್ಳೇಬೇಕು ಅಂತ ಒಂದು ಲೈಬ್ರರಿಗೆ ಹೋಗ್ತಾರೆ. ಒಂದು ಬುಕ್ ನಲ್ಲಿ ಆ ಟೀ ಪಾಟ್ ನಿಂದ ಆಗೋ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳ ಬಗ್ಗೆ ಬರೆದಿರುತ್ತೆ.
ಆದರೆ ಎಲಿಸ್ ಬೇಕು ಅಂತಾನೆ ಆ ಟೀ ಪಾಟ್ನಿಂದ ಆಗೋ ಕೆಟ್ಟ ಪರಿಣಾಮಗಳ ಬಗ್ಗೆ ಇದ್ದ ಹಾಳೆಯನ್ನ ಹರಿದು ಜಾನ್ಗೆ ಗೊತ್ತಾಗದ ಹಾಗೆ ತನ್ನ ಬಳಿ ಇಟ್ಕೊಳ್ತಾಳೆ. ನಂತರ ಎಲಿಸ್ ಜಾನ್ಗೆ ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಟೀ ಪಾಟ್ನಿಂದ ನಾವು ಸಿಕ್ಕಾಪಟ್ಟೆ ಹಣವನ್ನ ಸಂಪಾದನೆ ಮಾಡಬೇಕು. ಆ ಹಣದಿಂದ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜಾನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಒಂದು ದೊಡ್ಡ ಬಂಗಲೆ, ಕಾಸ್ಟ್ಲಿ ಕಾರು, ಹೀಗೆ ತಮಗೆ ಆಸೆ ಇದ್ದ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ತಮ್ಮ ಹೊಸ ಮನೆಗೆ ಅವರ ಫ್ರೆಂಡ್ಸ್ಗಳನ್ನ ಪಾರ್ಟಿಗೆ ಅಂತ ಇನ್ವೈಟ್ ಮಾಡಿರ್ತಾರೆ. ಅದೇ ಸಮಯಕ್ಕೆ ಪ್ರೊಫೆಸರ್, ಅದೇ ಆಗಲೇ ಟಿವಿಯಲ್ಲಿ ಟೀ ಪಾಟ್ ಅನ್ನ ತುಂಬಾ ಶಾಕಿಂಗ್ ಆಗಿ ನೋಡ್ತಾ ಇದ್ನಲ್ಲ, ಆ ವ್ಯಕ್ತಿ ಬರ್ತಾನೆ. ನನಗೆ ಈ ಟೀ ಪಾಟ್ ನ ಕಂಪ್ಲೀಟ್ ಹಿಸ್ಟರಿ ಗೊತ್ತಿದೆ, ಆದ್ರಿಂದ ಅದನ್ನ ನೀವು ನನಗೆ ಕೊಟ್ಬಿಡೋದೇ ಒಳ್ಳೆಯದು ಅಂತ ಹೇಳ್ತಾನೆ. ಆದರೆ ಜಾನ್ ಹಾಗೂ ಎಲಿಸ್ ಮಾತ್ರ ನೀವು ಯಾವ ಟೀ ಪಾಟ್ನ ಬಗ್ಗೆ ಮಾತಾಡ್ತಾ ಇದೀರೋ ನಮಗೇನು ಅರ್ಥನೇ ಆಗ್ತಿಲ್ಲ ಅಂತ ಸುಳ್ಳನ್ನ ಹೇಳ್ತಾರೆ. ಪಾರ್ಟಿ ಮುಗಿದ್ಮೇಲೆ ಟೀ ಪಾಟ್ ನಮ್ಮ ಲೈಫಲ್ಲಿ ಬಂದ್ಮೇಲೆ ನಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಇವರಿಬ್ಬರ ಮಾತುಗಳನ್ನ ಅವರ ಹಳೆಯ ಮನೆಯ ಓನರ್ ಜಾಕ್ ಆಚೆಯಿಂದ ಕೇಳಿಸ್ಕೊಂಡ್ಬಿಡ್ತಾನೆ. ನಂತರ ಒಳಗಡೆ ಬಂದು ಇಷ್ಟು ಬೇಗ ನೀವಿಬ್ರು ಹೇಗೆ ಶ್ರೀಮಂತರಾದ್ರಿ ಅನ್ನೋದು ನನಗೆ ಗೊತ್ತಾಗಿದೆ, ಆದ್ರೆ ಇನ್ಮೇಲಿಂದ ನಿಮಗೆ ಹಣವನ್ನ ಗಳಿಸೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಅವರಿಂದ ಟೀ ಪಾಟ್ ಅನ್ನ ಕಿತ್ಕೊಂಡು ಅದನ್ನ ರಸ್ತೆಯ ಮೇಲೆ ಎಸೆದು ಅದರ ಮೇಲೆ ಕಾರನ್ನ ಹಚ್ಕೊಂಡು ಹೊಟ್ಬಿಡ್ತಾನೆ, ಅದರಿಂದ ಟೀ ಪಾಟ್ ಮುರಿದೋಗ್ಲಿ ಅಂತ. ಆದ್ರೆ ಆಶ್ಚರ್ಯ ಅನ್ನೋ ರೀತಿ ಆ ಟೀ ಪಾಟ್ನ ಮೇಲೆ ಸಿಂಗಲ್ ಸ್ಕ್ರಾಚ್ ಕೂಡ ಆಗಿರೋದಿಲ್ಲ. ಅದನ್ನ ನೋಡಿ ಎಲಿಸ್ ಹಾಗೂ ಜಾನ್ ಇಬ್ಬರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಈಗ ಅವರು ಆ ಟೀ ಪಾಟ್ನ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಅವರ ಮನೆಗೆ ಬಂದಿದ್ದ ಪ್ರೊಫೆಸರ್ನ ಬಳಿ ಹೋಗ್ತಾರೆ. ಆ ಪ್ರೊಫೆಸರ್ ಇದ್ದೋನು ಈ ಟೀ ಪಾಟ್ ತುಂಬಾ ಹಳೆಯ ಶತಮಾನದ್ದು, ಸಾವಿರಾರು ವರ್ಷಗಳಿಂದ ಈ ಟೀ ಪಾಟ್ ಒಳ್ಳೆಯ ಹಾಗೂ ಕೆಟ್ಟ ವ್ಯಕ್ತಿಗಳ ಕೈಯಿಂದ ಬದಲಾವಣೆ ಆಗ್ತಾನೆ ಬರ್ತಿದೆ. ಈಗ ಫೈನಲಿ ನಿಮ್ಮ ಕೈಗೆ ಸಿಕ್ಕಿದೆ. ಇವತ್ತಿನವರೆಗೂ ಈ ಟೀ ಪಾಟ್ ಯಾರ್ಯಾರ ಬಳಿ ಹೋಗಿದೆಯೋ ಅವರೆಲ್ಲ ಕೊನೆಗೆ ಸರ್ವನಾಶನೇ ಆಗಿರೋದು. ಈ ಟೀ ಪಾಟು ನಿಮ್ಮ ಒಳಗಿನ ದುರಾಸೆಯನ್ನ ಜಾಸ್ತಿ ಮಾಡುತ್ತೆ, ಅದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇರೋದಿಲ್ಲ. ಅದಕ್ಕೆ ಈ ಟೀ ಪಾಟನ್ನು ನನಗೆ ಕೊಟ್ಬಿಡಿ, ಇದೇ ಇದಕ್ಕೆಲ್ಲ ಪರಿಹಾರ ಅಂತ ಹೇಳ್ತಾನೆ. ಆದರೆ ಎಲಿಸ್ ಆ ಟೀ ಪಾಟನ್ನು ಪ್ರೊಫೆಸರ್ಗೆ ಕೊಡೋದಕ್ಕೆ ಇಷ್ಟಪಡಲ್ಲ. ಜಾನ್ನ ಬಳಿ ಬಹುಶಃ ಈ ಪ್ರೊಫೆಸರ್ ನಮ್ಮಿಂದ ಟೀ ಪಾಟನ್ನು ಪಡ್ಕೊಳ್ಳೋದಕ್ಕೆ ಅಂತ ಈ ರೀತಿ ಸುಳ್ಳನ್ನ ಹೇಳ್ತಿರ್ಬೋದು ಅಂತ ಹೇಳ್ತಾಳೆ. ಅದೇ ದಿನ ರಾತ್ರಿ ಅವರ ಮನೆಗೆ ಸೂಟ್ ಹಾಕೊಂಡಿರೋ ಅಣ್ಣ ತಮ್ಮಂದ್ರು ಮತ್ತೆ ಬರ್ತಾರೆ. ಜಾನ್ ಹಾಗೂ ಎಲಿಸ್ ಆ ಟೀ ಪಾಟ್ನಿಂದ ಗಳಿಸಿದ್ದ ಹಣವನ್ನ ಕದಿಯೋದಕ್ಕೆ ಶುರು ಮಾಡ್ತಾರೆ. ಜಾನ್ ಹಾಗೂ ಎಲಿಸ್ಗೆ ಏನೋ ಶಬ್ದ ಕೇಳಿ ಎಚ್ಚರವಾಗಿ ಆಚೆ ಬರ್ತಾರೆ. ಎಲಿಸ್ ಆ ಟೀ ಪಾಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡೇ ಬಂದಿರ್ತಾಳೆ. ಅವರಿಬ್ರು ಎಲಿಸ್ಗೆ ಇದು ನಮ್ಮ ಟೀ ಪಾಟು, ಅದಕ್ಕೆ ನೀವು ಈ ಟೀ ಪಾಟ್ನಿಂದ ಸಂಪಾದಿಸಿರೋ ಹಣ ಎಲ್ಲ ನಮ್ದೇ, ನಮಗ್ ಚೆನ್ನಾಗಿ ಗೊತ್ತಿತ್ತು ಇದು ನಿಮ್ಮ ಹತ್ರನೇ ಇದೆ ಅಂತ. ಆದ್ರೆ ನಮಗೆ ಈ ಟೀ ಪಾಟ್ ಬೇಕಾಗೇ ಇಲ್ಲ, ಯಾಕಂದ್ರೆ ಈ ಟೀ ಪಾಟ್ನಿಂದ ಆಗೋ ಕೆಟ್ಟ ಪರಿಣಾಮಗಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸುಮ್ಮನೆ ನಿಮ್ಮ ಹತ್ರ ಇರೋ ಅಷ್ಟು ಹಣವನ್ನ ನಮಗೆ ಕೊಟ್ಬಿಡಿ ಅಂತ ಧಮಕಿ ಹಾಕ್ತಾರೆ. ಎಲಿಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಟೀ ಪಾಟ್ ಅನ್ನ ಎತ್ತಿ ಅವ್ರ ಮೇಲೆ ಎಸಿತಾಳೆ. ಅವರು ಕೂಡ ಜಾನ್ ಹಾಗೂ ಎಲಿಸ್ನ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾ ಹಣವನ್ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಬೆಳಗ್ಗೆ ಇಬ್ಬರಿಗೂ ಎಚ್ಚರ ಆದ್ಮೇಲೆ ಎಲಿಸ್ ರಾತ್ರಿ ನಡೆದ ಘಟನೆಯನ್ನ ನೆನೆಸ್ಕೊಂಡು ಜೋರಾಗಿ ಅಳ್ತಾಳೆ. ಇಬ್ಬರು ಮತ್ತೆ ಆ ಟೀ ಪಾಟ್ ನಿಂದ ಹಣವನ್ನ ಸಂಪಾದಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈಗ ಟೀ ಪಾಟ್ ಮೊದಲಿನಷ್ಟು ಹಣವನ್ನ ಕೊಡ್ತಿರೋದಿಲ್ಲ. ಹಾಗಾಗಿ ಅವರೀಗ ಜಾಸ್ತಿ ಹಣವನ್ನ ಪಡ್ಕೊಳ್ಬೇಕಂದ್ರೆ ಜಾಸ್ತಿ ನೋವನ್ನ ತಿನ್ಬೇಕು. ಅದಕ್ಕೆ ರಾತ್ರಿ ಇಬ್ರು ಸೇರಿ ಒಂದು ಕ್ಲಬ್ಗೆ ಹೋಗ್ತಾರೆ. ಅಲ್ಲಿ ಜಾನ್ ಬೇಕು ಅಂತಾನೆ ಒಬ್ಬ ದಾಂಡಿಗನ ಜೊತೆ ಕಿರಿಕ್ ಮಾಡ್ಕೊಳ್ತಾನೆ. ಆ ದಾಂಡಿಗ ಜಾನ್ನ ಹಿಡ್ಕೊಂಡು ಸರಿಯಾಗಿ ಬಾರಿಸ್ತಾನೆ. ಅದರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹಣ ಕೂಡ ಸಿಗುತ್ತೆ. ಮಾರನೇ ದಿನ ಜಾನ್ಗೆ ಪ್ರೊಫೆಸರ್ ಸಿಗ್ತಾನೆ. ಪ್ರೊಫೆಸರ್ ಜಾನ್ನ ಪರಿಸ್ಥಿತಿಯನ್ನ ನೋಡಿ ಈಗಲೂ ಕಾಲ ಮಿಂಚಿಲ್ಲ, ಆ ಟೀ ಪಾಟನ್ನ ನನಗೆ ಕೊಟ್ಬಿಡಿ, ಇಲ್ಲ ಅಂದ್ರೆ ಅದು ನಿಮ್ಮ ಜೀವನವನ್ನ ಸರ್ವನಾಶ ಮಾಡ್ಬಿಡುತ್ತೆ, ಕೊನೆಗೆ ಕಳ್ಕೊಳ್ಳೋದಕ್ಕೆ ಅಂತ ನಿಮ್ಮ ಬಳಿ ಏನು ಉಳಿದಿರೋದಿಲ್ಲ ಅಂತ ಹೇಳ್ತಾನೆ. ಆದರೆ ಜಾನ್ ಅವನ ಮಾತುಗಳನ್ನ ಕೇಳಿಸ್ಕೊಳ್ದೇ ಇರೋ ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾನೆ. ಆ ದಿನ ಎಲಿಸ್ಗೆ ಈ ಟೀ ಪಾಟ್ನಿಂದ ನಾವು ಹಣವನ್ನ ಪಡ್ಕೊಳ್ಬೇಕಂದ್ರೆ ನಮಗ್ ನಾವೇ ಹರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಟೀ ಪಾಟ್ನ ಅಕ್ಕಪಕ್ಕ ಯಾರಿಗೆ ನೋವು ಉಂಟಾದ್ರೂ ಕೂಡ ಅದು ನಮಗೆ ಹಣವನ್ನ ಕೊಡುತ್ತೆ ಅನ್ನೋ ವಿಷಯ ಗೊತ್ತಾಗತ್ತೆ. ಈ ವಿಷಯ ಗೊತ್ತಾಗ್ತಿದ್ದಾಗ ಸಿಟಿಯಲ್ಲಿ ಯಾವ ಯಾವ ಜಾಗದಲ್ಲಿ ಜನರಿಗೆ ನೋವು ಉಂಟಾಗುತ್ತೋ ಅಂದ್ರೆ ಹಾಸ್ಪಿಟಲ್, ಟ್ಯಾಟೋ ಶಾಪ್ ಹಾಗೆ ಫೈಟ್ ಕ್ಲಬ್ಗಳಿಗೆಲ್ಲ ಆ ಟೀ ಪಾಟ್ ಅನ್ನು ತಗೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಹೊಸ ಪ್ಲಾನ್ ನಿಂದ ಅವರು ಮತ್ತೆ ಸಿಕ್ಕಾಪಟ್ಟೆ ಹಣವನ್ನ ಸಂಪಾದಿಸ್ತಾರೆ. ಆದ್ರೆ ಎಲಿಸ್ ಟೀ ಪಾಟ್ ನಿಂದ ಸಿಗ್ತಾ ಇರೋ ಹಣದಿಂದ ಬದಲಾಗ್ತಾ ಇರೋದನ್ನ ಜಾನ್ ಗಮನಿಸ್ತಾ ಇರ್ತಾನೆ. ಅವಳು ಹಣವನ್ನ ಗಳಿಸೋ ವಿಷಯದಲ್ಲಿ ಎಷ್ಟು ಸೈಕೋ ಆಗಿರ್ತಾಳೆ ಅಂದ್ರೆ ಒಂದಿನ ಅವರ ಕಾರಿನ ಎದುರಿಗೆ ಬರ್ತಾ ಇದ್ದ ಒಬ್ಬ ವ್ಯಕ್ತಿಯ ಮೇಲೆ ಕಾರನ್ನೇ ಹಚ್ಚೋದಕ್ಕೆ ಹೊರಟಿರ್ತಾಳೆ. ಆದರೆ ತಕ್ಷಣ ಜಾನ್ ಕಾರ್ನ ಸ್ಟೇರಿಂಗ್ ಅನ್ನು ತಿರುಗಿಸಿ ಆ ವ್ಯಕ್ತಿಯ ಜೀವವನ್ನ ಉಳಿಸ್ತಾನೆ. ಅದರಿಂದ ಎಲಿಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಜಾನ್ಗೆ ಬಾಯಿಗೆ ಬಂದಾಗ ಬೈತಾಳೆ. ಕಾರ್ ಇಳಿದ್ ನೋಡಿದ್ರೆ ಆ ಟೀ ಪಾಟ್ ನಲ್ಲಿ ಹಣ ಇರುತ್ತೆ. ಅದರಿಂದ ಇವರಿಬ್ಬರಿಗೂ ಟೀ ಪಾಟ್ ನ ಮುಂದೆ ಒಬ್ರಿಗೊಬ್ರು ಬೈಕೊಂಡ್ರು ಕೂಡ ಹಣ ಸಿಗುತ್ತೆ ಅನ್ನೋ ಹೊಸ ವಿಷಯ ಗೊತ್ತಾಗುತ್ತೆ. ಮನೆಗೆ ಬಂದ್ಮೇಲೆ ಇಬ್ಬರು ಒಬ್ರಿಗೊಬ್ರು ಬೈಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಬ್ಬರಿಗೊಬ್ರು ಬೈಕೊಂಡು ಅವರಿಗೆ ಹಣ ಏನೋ ಸಿಗ್ತಾ ಇರುತ್ತೆ.
ಆದ್ರೆ ಮಾನಸಿಕವಾಗಿ ಇಬ್ಬರು ಅಷ್ಟೇ ದೂರ ಕೂಡ ಆಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎಲಿಸ್ ಜಾನ್ಗೆ ನಾನು ನಮ್ಮ ಹಳೆಯ ಮನೆಯ ಓನರ್ ಜಾಕ್ನ ಜೊತೆ ಅಫೇರ್ ಇಟ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಾನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಟೇಬಲ್ನ ಮೇಲಿದ್ದ ಹಣವನ್ನ ತಗೊಂಡು ಅವಳ ಮುಖದ ಮೇಲೆ ಎಸಿತಾನೆ. ಅದೇ ಕೋಪದಲ್ಲಿ ಜಾನ್ ಜಾಕ್ನ ಸಾಯಿಸೋದಕ್ಕೆ ಅಂತ ಅವನ ಮನೆಗೆ ಹೋಗ್ತಾನೆ. ಆದ್ರೆ ಜಾಕ್ ಉಲ್ಟಾ ಅವನಿಗೆ ಸರಿಯಾಗಿ ಬರ್ಸಿ ಅಲ್ಲಿಂದ ಓಡಿಸ್ತಾನೆ. ಇಬ್ಬರು ತಮ್ಮ ಪರ್ಸನಲ್ ವಿಷಯಗಳನ್ನು ಒಬ್ರಿಗೊಬ್ರು ಹೇಳ್ಕೊಂಡಿದ್ರಿಂದ ಈಗ ಇಬ್ಬರು ಸೇರಿ ಬೇರೆಯವರ ಎಲ್ಲಾ ಪರ್ಸನಲ್ ವಿಷಯಗಳನ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ಮೊದಲಿಗೆ ತಮ್ಮ ಪಕ್ಕದ ಮನೆಗೆ ಹೋಗಿ ನೀನು ಸಾಕಿದ್ದ ನಾಯಿ ಮರಿಯನ್ನ ಸಾಯಿಸಿರೋದು ನಿನ್ನ ಹೆಂಡತಿನೇ ಅಂತ ಆ ವ್ಯಕ್ತಿಯ ಬಳಿ ಹೇಳ್ತಾರೆ. ನಂತರ ಜಾನ್ ತನ್ನ ಎಕ್ಸ್ ಬಾಸ್ನ ಹೆಂಡತಿಯನ್ನ ಭೇಟಿ ಮಾಡಿ ನಿನ್ನ ಗಂಡನಿಗೆ ಬೇರೊಬ್ಬಳ ಜೊತೆ ಅಫೇರ್ ಇದೆ ಅಂತ ಹೇಳ್ತಾನೆ. ಎಲಿಸ್ ದುಡ್ಡಿನ ವಿಷಯದಲ್ಲಿ ಎಷ್ಟು ಮೆಂಟಲ್ ಆಗಿರ್ತಾಳೆ ಅಂದ್ರೆ ಒಂದ್ಸಾರಿ ತನ್ನ ತಂಗಿಯ ಮನೆಯನ್ನ ಮುರಿಯೋದಕ್ಕೆ ಮುಂದಾಗಿರ್ತಾಳೆ. ಆದರೆ ಕೊನೆಗೆ ತನ್ನ ತಂಗಿಯ ಜೀವನ ಹಾಳು ಮಾಡಬಾರ್ದು ಅಂತ ಹೇಳಿ ಸುಮ್ಮನಾಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಎಲಿಸ್ ಜಾನ್ಗೆ ನಾವು ಪದೇ ಪದೇ ಈ ರೀತಿ ಚಿಕ್ಕ ಅಮೌಂಟ್ ಅನ್ನ ಪಡ್ಕೊಳ್ಳೋ ಬದಲು ಒಂದೇ ಸಾರಿ ದೊಡ್ಡದಾಗಿ ಏನಾದ್ರೂ ಮಾಡಬೇಕು. ಹೇಗಿದ್ರು ಈ ಜಗತ್ತಲ್ಲಿ ಎಷ್ಟೊಂದು ಕೆಟ್ಟ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ನಾವು ಕೇವಲ ಒಬ್ಬ ವ್ಯಕ್ತಿಯನ್ನು ಸಾಯಿಸಿದ್ರು ಕೂಡ ನಮಗೆ ಲಕ್ಷಗಟ್ಟಲೆ ಡಾಲರ್ ಸಿಗುತ್ತೆ. ಆಮೇಲೆ ನಾವು ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾಳೆ. ಅವ್ರ ತಲೆಗೆ ಅದೇನ್ ಬರುತ್ತೋ ಗೊತ್ತಿಲ್ಲ. ಮಾರನೇ ದಿನ ಬೆಳಗ್ಗೆ ಮರ್ಡರ್ ಮಾಡೋದಕ್ಕೂ ಮೊದಲೇ ಅಡ್ವಾನ್ಸ್ ಆಗಿ ಇಬ್ರು ಸೇರಿ ಗುಂಡಿಯನ್ನ ತೆಗೆಯೋಕೆ ಶುರು ಮಾಡ್ತಾರೆ. ಆದ್ರೆ ಒಂದು ಸಮಯದಲ್ಲಿ ಜಾನ್ಗೆ ಅದು ಸರಿ ಅನ್ಸೋದಿಲ್ಲ. ನಾವು ಮಾಡಕ್ ಹೊರಟಿರೋ ಕೆಲಸದಿಂದ ನಮಗೆ ಮರ್ಡರರ್ ಅನ್ನೋ ಹಣೆಪಟ್ಟಿ ಸಿಗತ್ತೆ. ಆಮೇಲೆ ಜೈಲ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವಿದನ್ನೆಲ್ಲ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಅಂತ ಹೇಳ್ತಾನೆ. ಆದ್ರೆ ಈಗ ಎಲಿಸ್ನ ದುರಾಸೆಗೆ ಇತಿಮಿತಿನೇ ಇಲ್ಲದಂತಾಗಿರುತ್ತೆ. ಆಗ ಜಾನ್ ಎಲಿಸ್ಗೆ ಸಪೋಸ್ ನಿನಗೆ ಟೀ ಪಾಟ್ ಹಾಗೂ ನನ್ನನ್ನ 2 ಆಪ್ಷನ್ ಅಂತ ಕೊಟ್ರೆ ನೀನು ಯಾವ್ದನ್ನ ಚೂಸ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಎಲಿಸ್ ಯಾವುದೇ ಉತ್ತರವನ್ನ ಕೊಡೋದಿಲ್ಲ. ಆದರೆ ಎಲಿಸ್ನ ಮೌನದಿಂದ ಜಾನ್ಗೆ ಅವಳ ಉತ್ತರ ಸಿಕ್ಕಿರುತ್ತೆ. ಜಾನ್ ಅಲ್ಲಿಂದ ಹೊರಟು ಪ್ರೊಫೆಸರ್ನ ಬಳಿ ಬರ್ತಾನೆ. ಈ ಟೀ ಪಾಟ್ನಿಂದ ನಾವು ಹೇಗೆ ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಪ್ರೊಫೆಸರ್ ಇದ್ದೋನು ಆದಷ್ಟು ಬೇಗ ನಿನ್ನ ಹೆಂಡತಿಯಿಂದ ಆ ಟೀ ಪಾಟ್ ಅನ್ನ ದೂರ ಮಾಡಲೇಬೇಕು. ಇಲ್ಲ ಅಂದ್ರೆ ಅದು ನಿನ್ನ ಹೆಂಡತಿಯನ್ನ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ತಗೊಂಡ್ಬಿಡುತ್ತೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಆಮೇಲೆ ನಿನ್ನ ಹೆಂಡತಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಜಾನ್ ಮನೆಗೆ ಬಂದ್ಮೇಲೆ ಅವನಿಗೆ ಆ ಟೀ ಪಾಟ್ನಿಂದ ಆಗೋ ಕೆಟ್ಟ ಪರಿಣಾಮಗಳಿಂದ ಹಾಳೆ ಸಿಗುತ್ತೆ. ಅದನ್ನ ಓದಿದ್ಮೇಲೆ ಜಾನ್ಗೆ ಎಲಿಸ್ ಬೇಕಂತಾನೆ ಈ ಹಾಳೆಯನ್ನ ತನ್ನಿಂದ ಮುಚ್ಚಿಟ್ಟಿದ್ಲು ಅನ್ನೋ ವಿಷಯ ಗೊತ್ತಾಗತ್ತೆ. ಎಲಿಸ್ ಕೂಡ ಜಾನ್ನ ಬಳಿ ತನ್ನ ತಪ್ಪಿಗೆ ಸಾರಿಯನ್ನ ಕೇಳಿ ಈ ಟೀ ಪಾಟ್ ಅನ್ನ ನಾವು ಪ್ರೊಫೆಸರ್ಗೆ ಕೊಡೋಣ ಅಂತ ಹೇಳ್ತಾಳೆ. ಆದ್ರೆ ಜಾನ್ನ ಕೈಯಲ್ಲಿದ್ದ ಆ ಟೀ ಪಾಟ್ ಅನ್ನ ನೋಡಿದ ತಕ್ಷಣ ಮತ್ತೆ ಅದನ್ನ ಕೊಡೋದಕ್ಕೆ ಒಪ್ಪೋದಿಲ್ಲ. ಎಲಿಸ್ಳ ಈ ನಾಗವಲ್ಲಿ ಬಿಹೇವಿಯರ್ ಇಂದ ರೋಸ್ ಹೋಗಿ ಜಾನ್ ಆ ಟೀ ಪಾಟ್ನ ಸಮೇತ ಕಿಟಕಿಯಿಂದ ಕೆಳಗಡೆ ಬೀಳ್ತಾನೆ. ಅದರಿಂದ ಅವನ ಜೀವ ಹೋಗಲ್ಲ, ಆದ್ರೆ ತುಂಬಾ ಪೆಟ್ಟಾಗತ್ತೆ. ಹಾಗೆ ಟೀ ಪಾಟ್ ನಿಂದ ಸುಮಾರು ಹಣ ಕೂಡ ಆಚೆ ಬರುತ್ತೆ. ಆದರೆ ಈ ಘಟನೆಯಿಂದ ಎಲಿಸ್ಗೆ ಟೀ ಪಾಟ್ ಗಿಂತ ಜಾನೇ ತನ್ನ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಅನ್ನೋ ವಿಷಯ ಅರ್ಥ ಆಗುತ್ತೆ. ನಂತರ ಟೀ ಪಾಟ್ ಅನ್ನ ಪ್ರೊಫೆಸರ್ಗೆ ಕೊಡೋದಕ್ಕೆ ಒಪ್ಕೊಳ್ತಾಳೆ. ಆದ್ರೆ ಅದೇ ದಿನ ರಾತ್ರಿ ಅವಳ ಮನೆಯಿಂದ ಜಾಕ್ ಆ ಟೀ ಪಾಟ್ ಅನ್ನ ಕತ್ಕೊಂಡು ಹೋಗ್ತಾನೆ. ಹೇಗೋ ಆ ಟೀ ಪಾಟ್ ನಮ್ಮಿಂದ ಅದಾಗದೇ ದೂರ ಆಯ್ತು ಅಂತ ಇಬ್ಬರಿಗೂ ಸಮಾಧಾನ ಆಗುತ್ತೆ. ಆದ್ರೆ ಅಷ್ಟರಲ್ಲೇ ಟೀ ಪಾಟ್ ಕೆಟ್ಟ ವ್ಯಕ್ತಿಗಳ ಕೈಗೆ ಸಿಕ್ಕರೆ ತುಂಬಾ ಕೆಟ್ಟದಾಗತ್ತೆ ಅಂತ ಹೇಳಿದ ಪ್ರೊಫೆಸರ್ನ ಮಾತು ನೆನಪಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಆ ಟೀ ಪಾಟ್ ಅನ್ನ ತಗೊಳಕ್ಕೆ ಅಂತ ಜಾಕ್ನ ಮನೆಗೆ ಹೋಗ್ತಾರೆ. ಆದ್ರೆ ಒಳಗ್ ಹೋಗಿ ನೋಡಿದ್ರೆ ಜಾಕ್ನ ಮನೆ ಚಿಂದಿ ಚಿತ್ರಣ ಆಗಿರುತ್ತೆ. ಹಾಗೆ ಜಾಕ್ಗೂ ಕೂಡ ಸುಮಾರು ಗಾಯಗಳಾಗಿರುತ್ತೆ. ಅಂದ್ರೆ ಆ ಟೀ ಪಾಟ್ ನಿಂದ ಅವನು ಹಣವನ್ನ ಸಂಪಾದಿಸೋದಕ್ಕೆ ಶುರು ಮಾಡಿರ್ತಾನೆ. ಜಾಕ್ ಇಬ್ಬರನ್ನು ಶೂಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಜಾನ್ ಜಾಕ್ಗೆ ಆ ಟೀ ಪಾಟ್ನ ಸಲುವಾಗಿ ನಾನು ಎಷ್ಟು ಹರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋ ವಿಷಯ ನನಗ್ ಮಾತ್ರ ಗೊತ್ತು. ಅದಕ್ಕೆ ಆ ಟೀ ಪಾಟ್ ಅನ್ನ ನನ್ಗೆ ವಾಪಸ್ ಕೊಟ್ಬಿಡು, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳ್ತಾನೆ. ಆದರೆ ಜಾಕ್ ಜಾನ್ನ ಮಾತುಗಳನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅಷ್ಟರಲ್ಲೇ ಜಾಕ್ನ ಹೆಂಡತಿ ಟೀ ಪಾಟ್ ಹಾಗೂ ಗನ್ ಅನ್ನ ತಗೊಂಡು ಅಲ್ಲಿಗೆ ಬರ್ತಾಳೆ. ಅವರಿಬ್ರು ಸೇರ್ಕೊಂಡು ಎಲಿಸ್ ಹಾಗೂ ಜಾನ್ಗೆ ಶೂಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಸೂಟ್ ಹಾಕೊಂಡಿರೋ ಅಣ್ಣ ತಮ್ಮಂದ್ರು ಎಂಟ್ರಿ ಕೊಡ್ತಾರೆ. ಅವರು ಕೂಡ ಜಾಕ್ ಹಾಗೂ ಅವನ ಹೆಂಡತಿಗೆ ಗನ್ ಪಾಯಿಂಟ್ ಮಾಡಿ ಜಾಸ್ತಿ ಗಲಾಟೆ ಮಾಡದೆ ನಮ್ಗೆ ಆ ಟೀ ಪಾಟ್ ಅನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಯಾರೂ ಕೂಡ ತಮ್ಮ ಕಂಟ್ರೋಲ್ ನಲ್ಲಿ ಇರೋದೇ ಇಲ್ಲ. ಹೀಗೆ ಒಬ್ರಿಗೊಬ್ರು ಶೂಟ್ ಮಾಡ್ಕೊಂಡು 4 ಜನ ಅಲ್ಲೇ ಸತ್ತೋಗ್ತಾರೆ. ಕೇವಲ ಎಲಿಸ್ ಹಾಗೂ ಜಾನ್ ಮಾತ್ರ ಜೀವಂತವಾಗಿ ಉಳ್ಕೊಳ್ತಾರೆ. ಆ 4 ಜನರು ಸತ್ತಿದ್ರಿಂದ ಟೀ ಪಾಟ್ ನಿಂದ ಸಿಕ್ಕಾಪಟ್ಟೆ ಹಣ ಆಚೆ ಬರುತ್ತೆ. ನಂತರ ಇಬ್ರು ಟೀ ಪಾಟ್ ಹಾಗೂ ಹಣದ ಬ್ಯಾಗ್ ಅನ್ನ ತಗೊಂಡು ಆಚೆ ಬರ್ತಾರೆ. ಫೈನಲ್ಲಿ ಆ ಪ್ರೊಫೆಸರ್ಗೆ ಟೀ ಪಾಟ್ ಅನ್ನ ಕೊಡೋದನ್ನ ನಾವು ನೋಡ್ತೀವಿ. ಆ ಪ್ರೊಫೆಸರ್ ಇದ್ದವನು ಟೀ ಪಾಟ್ ಇನ್ ಮುಂದೆ ಯಾರ ಕೈಗೂ ಸಿಗ್ಬಾರ್ದು ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಎಸಿತಾನೆ. ಇದರೊಂದಿಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮಗೆ ಮೂವಿ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕಾಗಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.